ಇನ್ನು ಮತ್ತೊಂದು ಕಡೆಯಲ್ಲಿ ಬಡಾಯಿ ಕೊಚ್ಚಿಕೊಂಡು ಪಾಕಿಸ್ತಾನ ತಗಲಾಕೊಂಡಿದೆ. ಭಾರತಕ್ಕೆ ಬೆದರಿಕೆ ಹಾಕಿದಂತಹ ಪಾಕಿಸ್ತಾನಕ್ಕೆ ಮತ್ತಷ್ಟು ಸಂಕಷ್ಟ ಹೆಚ್ಚಾಗಿದೆ. ಪಾಕಿಸ್ತಾನದ ಬುಡಕ್ಕೆ ಜಲ ಬಾಂಬ್ ಹಾಕಿದೆ ಭಾರತ. ಪಾಕಿಸ್ತಾನದ ಚೆನಾಬ್ ನದಿ ನೀರಿನ ಹರಿವನ್ನ ಭಾರತ ನಿಲ್ಲಿಸಿದೆ. ಸಿಂಧೂ ನದಿಯ ನೀರನ್ನ ನಿಲ್ಲಿಸಿದ್ರೆ ಬಾಂಬ್ ಹಾಕ್ತೀವಿ ಅಂತ ನಿನ್ನೆ ಬೆದರಿಕೆಯನ್ನ ಒಡ್ಡಿರೋದು ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಬೆದರಿಕೆಗೆ ಭಾರತ ಸಡ್ಡು ಹೊಡೆದಿದೆ. ರಾಂಬನ್ ಜಿಲ್ಲೆಯ ಬಗ್ಲಿಹಾರ ಡ್ಯಾಂನಿಂದ ನೀರನ್ನು ಸ್ಥಗಿತಗೊಳಿಸಲಾಗಿದೆ. ಝೀಲಂ ನದಿ ನೀರು ತಡೆಯೋದಿಕ್ಕೂ ಕೂಡ ಭಾರತ ಈ ಸಂದರ್ಭದಲ್ಲಿ ಚಿಂತನೆಯನ್ನ ನಡೆಸ್ತಾ ಇದೆ. ಕಿಶನ್ ಗಂಗಾ ಡ್ಯಾಂನಲ್ಲೇ ನೀರನ್ನು ನಿಲ್ಲಿಸೋದಕ್ಕೆ ಪ್ಲಾನ್ ಆಗಿದೆ. ಸಿಂಧ್ ಪಂಜಾಬ್ ಪ್ರಾಂತ್ಯದಲ್ಲಿ ನೀರಿನ ಅಭಾವ ಆಗುವಂತಹ ಸಾಧ್ಯತೆ ಇದೆ ಪಾಕಿಸ್ತಾನಕ್ಕೆ. ಕರಾಚಿ, ಲಾಹೋರ್ ಜಿಲ್ಲೆಗಳಲ್ಲೂ ಕೂಡ ನೀರಿಗಾಗಿ ಹಾಹಾಕಾರ ಶುರುವಾಗಲಿದೆ. ರಕ್ಷಣಾ ಸಚಿವನಿಂದ ಬೆದರಿಕೆಯನ್ನು ಒಡ್ಡಲಾಗಿತ್ತು. ಸಿಂಧೂ ನದಿ ನೀರನ್ನ ತಡೆದ್ರೆ ಬಾಂಬ್ ಹಾಕ್ತೀವಿ ಅಂತ, ಡ್ಯಾಂಗಳಿಗೆ ಬಾಂಬ್ ಹಾಕ್ತೀವಿ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಹೇಳಿಕೆಯನ್ನು ಕೊಟ್ಟಿದ್ದ. ಅದಾದ ನಂತರ ಭಾರತ ಈ ಕ್ರಮವನ್ನು ತೆಗೆದುಕೊಂಡಿದೆ. ಇನ್ನು ಮತ್ತೊಂದು ಕಡೆಯಲ್ಲಿ ಬಡಾಯಿ ಕೊಚ್ಚಿಕೊಂಡು ಪಾಕಿಸ್ತಾನ ತಗಲಾಕೊಂಡಿದೆ. ಭಾರತಕ್ಕೆ ಬೆದರಿಕೆ ಹಾಕಿದಂತಹ ಪಾಕಿಸ್ತಾನಕ್ಕೆ ಮತ್ತಷ್ಟು ಸಂಕಷ್ಟ ಹೆಚ್ಚಾಗಿದೆ. ಪಾಕಿಸ್ತಾನದ ಬುಡಕ್ಕೆ ಜಲ ಬಾಂಬ್ ಹಾಕಿದೆ ಭಾರತ. ಪಾಕಿಸ್ತಾನದ ಚೆನಾಬ್ ನದಿ ನೀರಿನ ಹರಿವನ್ನ ಭಾರತ ನಿಲ್ಲಿಸಿದೆ. ಸಿಂಧೂ ನದಿಯ ನೀರನ್ನ ನಿಲ್ಲಿಸಿದ್ರೆ ಬಾಂಬ್ ಹಾಕ್ತೀವಿ ಅಂತ ನಿನ್ನೆ ಬೆದರಿಕೆಯನ್ನ ಒಡ್ಡಿರೋದು ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಬೆದರಿಕೆಗೆ ಭಾರತ ಸಡ್ಡು ಹೊಡೆದಿದೆ. ರಾಂಬನ್ ಜಿಲ್ಲೆಯ ಬಗ್ಲಿಹಾರ ಡ್ಯಾಂನಿಂದ ನೀರನ್ನು ಸ್ಥಗಿತಗೊಳಿಸಲಾಗಿದೆ. ಝೀಲಂ ನದಿ ನೀರು ತಡೆಯೋದಿಕ್ಕೂ ಕೂಡ ಭಾರತ ಈ ಸಂದರ್ಭದಲ್ಲಿ ಚಿಂತನೆಯನ್ನ ನಡೆಸ್ತಾ ಇದೆ. ಕಿಶನ್ ಗಂಗಾ ಡ್ಯಾಂನಲ್ಲೇ ನೀರನ್ನು ನಿಲ್ಲಿಸೋದಕ್ಕೆ ಪ್ಲಾನ್ ಆಗಿದೆ. ಸಿಂಧ್ ಪಂಜಾಬ್ ಪ್ರಾಂತ್ಯದಲ್ಲಿ ನೀರಿನ ಅಭಾವ ಆಗುವಂತಹ ಸಾಧ್ಯತೆ ಇದೆ ಪಾಕಿಸ್ತಾನಕ್ಕೆ. ಕರಾಚಿ, ಲಾಹೋರ್ ಜಿಲ್ಲೆಗಳಲ್ಲೂ ಕೂಡ ನೀರಿಗಾಗಿ ಹಾಹಾಕಾರ ಶುರುವಾಗಲಿದೆ. ರಕ್ಷಣಾ ಸಚಿವನಿಂದ ಬೆದರಿಕೆಯನ್ನು ಒಡ್ಡಲಾಗಿತ್ತು. ಸಿಂಧೂ ನದಿ ನೀರನ್ನ ತಡೆದ್ರೆ ಬಾಂಬ್ ಹಾಕ್ತೀವಿ ಅಂತ, ಡ್ಯಾಂಗಳಿಗೆ ಬಾಂಬ್ ಹಾಕ್ತೀವಿ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಹೇಳಿಕೆಯನ್ನು ಕೊಟ್ಟಿದ್ದ. ಅದಾದ ನಂತರ ಭಾರತ ಈ ಕ್ರಮವನ್ನು ತೆಗೆದುಕೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.